ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಇರತಕ್ಕಂತ ದರ್ಶನ್ ದಿನಕ್ಕೊಂದು ಕಿರಿಕ್ ಮಾಡ್ತಾ ಇದ್ರು ಜೈಲಲ್ಲಿ. ಈಗ ಜೈಲಧಿಕಾರಿಗಳು ಕ್ಲಾಸ್ ತಗೊಂಡಿದ್ದಾರಂತೆ ದರ್ಶನ್ಗೆ. ಜೈಲಲ್ಲಿರೋಷ್ಟು ದಿನ ಜೈಲ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಕೈದಿಗಳಿಗೆ ಶಿಕ್ಷೆ ಜೊತೆ ನಡವಳಿಕೆ ಸರಿಯಾಗುತ್ತೆ ಅಂತ ಕೋರ್ಟ್ ಜೈಲಿಗೆ ಕಳಿಸುತ್ತೆ. ಆದರೆ ನೀವು ಜೈಲಿನ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಾ. ಪದೇ ಪದೇ ಸೌಲಭ್ಯಗಳಿಗಾಗಿ ಸಿಬ್ಬಂದಿಗೆ ಕಿರಿಕಿರಿ ಮಾಡ್ತಾ ಇದ್ದೀರಾ. ನಾವು ಕಾನೂನು ಪ್ರಕಾರ ಏನು ಸಾಧ್ಯ ಅಷ್ಟು ಮಾತ್ರ ಕೊಡ್ತೀವಿ, ಡಿಮಾಂಡ್ ಮಾಡೋಂಗಿಲ್ಲ. ಹೆಚ್ಚಿನದ್ದು ಬೇಕು ಅಂತಂದರೆ ಕೋರ್ಟ್ಗೆ ಅರ್ಜಿ ಹಾಕ್ಕೊಳ್ಳಿ. ಬೇಕಾದರೆ ಟಿವಿಗಾಗಿ ಕಿರಿಕಿರಿ ಮಾಡಿದ ದರ್ಶನ್ಗೆ ಜೈಲರು ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಇನ್ನೇನು ಮತ್ತೆ ಯಾವಾಗಲೂ ಜೈಲರೇ ಇರಲ್ಲ ಪಾಪ, ಅಲ್ಲಿ ಸಿಬ್ಬಂದಿಗಳಿರ್ತಾರೆ. ಅವರು ಕರೆದು ಕಿರಿಕಿರಿ ಮಾಡೋದು. ಈ ಟಿ ವಿ ಚೆನ್ನಾಗಿಲ್ಲ, ವಾಲ್ಯೂಮ್ ಬರಲ್ಲ, ಸ್ಕ್ರೀನ್ ಪ್ಲೇ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ, ಸರಿ ಮಾಡಿ ಅಂತನ್ನೋದು. ಅದು ಬೇಕು ಇದು ಬೇಕು ಅನ್ನೋ ಡಿಮ್ಯಾಂಡು. ಸರ್ಜಿಕಲ್ ಚೇರ್ ಬೇಕು ಅಂದಾಗ ಕೊಡಲಿಲ್ವಾ? ಅದೆಲ್ಲ ಹೆಲ್ತ್ ಇಶ್ಯೂಗಳಾಗಿದ್ದರೆ ಕೊಟ್ಟರು. ಅದಕ್ಕೆ ಜೈಲಧಿಕಾರಿನೇ ಬಂದು ಕ್ಲಾಸ್ ತಗೊಂಡಿದ್ದಾರೆ ಇವತ್ತು ದರ್ಶನ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಇಬ್ಬರು ಸಹೋದ್ಯೋಗಿಗಳಿಂದ ಪಡೆಯೋಣ. ಮೊದಲಿಗೆ ಅಮರೇಶ್ ಮತ್ತು ನಾಗೇಶ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಬಳ್ಳಾರಿಗೆ ಹೋಗೋಣ. ಮೊದಲಿಗೆ ಅಮರೇಶ್, ಹೌದು ಜೈಲಧಿಕಾರಿಗಳಿಗೂ ಒಂದು ತಾಳ್ಮೆ ಇರುತ್ತಲ್ವ, ಎಷ್ಟು ದಿನ ಅಂತ ಈ ಕಿರಿಕಿರಿಯನ್ನು ಸಹಿಸ್ಕೊಂಡಿರೋಕ್ಕಾಗತ್ತೆ? ಹಾಗಾಗಿ ಇವತ್ತು ಕ್ಲಾಸ್ ತಗೊಂಡಿದ್ದಾರೆ. ಸೊ ಏನು ನಡೀತಿ ಇವತ್ತು ಹಾಗಾದರೆ? ಅರವಿಂದ್, ಮೊನ್ನೆ ತಾನೇ ಮಾಧ್ಯಮಗಳಿಗೆ ತನ್ನ ಬೆರಳನ್ನು ತೋರಿಸೋದ್ರ ಮೂಲಕ ದುರ್ನಡತೆ ತೋರಿದಂತ ಕೊಲೆ ಆರೋಪಿ ದರ್ಶನ್ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಟಿವಿಗೋಸ್ಕರ ಪದೇ ಸಿಬ್ಬಂದಿಗಳ ಜೊತೆ ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಜೈಲಾಧಿಕಾರಿಗಳು ಸಹಿತ ದರ್ಶನ್ ಅವರಿಗೆ ಖಡಕ್ ಆಗಿರುವಂತ ರೀತಿಯಲ್ಲಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನೀವು ಕೊಲೆ ಆರೋಪಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿದ್ದೀರಿ, ಜೈಲಿನ ನಿಯಮಗಳಿಗೆ ಭದ್ರಾಗಿರ್ಬೇಕಾಗತ್ತೆ. ನೀವು ಸೌಲಭ್ಯ ಬೇಕು ಅಂತೇಳಿ ಪದೇ ಸಿಬ್ಬಂದಿಗಳ ಜೊತೆ ಕಿರಿಕ್ ಮಾಡೋದು, ನಮಗೆ ಅದು ಬೇಕು ಇದು ಬೇಕಂತ ಡಿಮ್ಯಾಂಡ್ ಇಡೋದು ಸರಿಯಲ್ಲ. ಒಂದ್ ವೇಳೆ ಈ ರೀತಿ ಏನಾದ್ರು ನಿಮಗೆ ಹೆಚ್ಚುವರಿ ಸೌಲಭ್ಯಗಳೇನಾದ್ರು ಬೇಕು ಅನ್ನೋದಾದ್ರೆ ನೀವು ಸಹಜವಾಗಿ ಅರ್ಜಿ ಹಾಕೊಳ್ಳಿ, ಕೋರ್ಟ್ಗೆ ಅರ್ಜಿ ಹಾಕೊಂಡು ನಿಮ್ಗೆ ಯಾವ ರೀತಿ ಸೌಲಭ್ಯ ಬೇಕೋ ಆ ರೀತಿ ಪಡೆದುಕೊಳ್ಳಿ. ಆದ್ರೆ ಇಲ್ಲಿ ನೀವು ಒಂದು ದುರ್ನಡತೆ ತೋರೋ ಬದಲಾಗಿ ಒಂದಿಷ್ಟು ಒಳ್ಳೆ ನಡತೆಯನ್ನು ಕಲ್ತ್ಕೊಂಡಿಲ್ಲ ಎಂದು ವಾಪಸ್ ಹೋಗಿ, ಅಂದ್ರೆ ಕೊಲೆ ಮಾಡಿರ್ತಕ್ಕಂಥ ಆರೋಪದಲ್ಲಿ ನೀವು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ರೆ ಒಂದಿಷ್ಟು ನಡತೆ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ನಿಮಗೆ ಜೈಲಿಗೆ ಕಳಿಸಿದ್ರೆ. ಹೀಗಾಗಿ ಈ ರೀತಿ ಪದೇ ದುರ್ನಡತೆಯನ್ನು ತೋರಿಸಿದ್ರೆ ಸರಿಯಾಗಿರೋದಿಲ್ಲ. ಜೈಲಿನ ನಿಯಮಗಳಿಗೆ ಭದ್ರಾಗಿರ್ಬೇಕು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಜೈಲಾಧಿಕಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಜೈಲಿನ ಮೂಲಗಳಿಂದ ತಿಳಿದು ಬರ್ತದೆ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಟಿವಿಗೋಸ್ಕರ ಪದೇ ಬೇಡಿಕೆ ಇಡ್ತಾ ಇದ್ದಾರೆ. ಇದ್ದಂತ ಟಿವಿಯನ್ನ ಸರಿ ಮಾಡಿ ಕೊಟ್ಟಿದ್ರು, ಆದ್ರೆ ಅದು ಸೌಂಡ್ ಬರ್ತಾ ಇಲ್ಲ, ಡಿಸ್ಪ್ಲೇ ಬರ್ತಾ ಇಲ್ಲ, ಏನೋ ಸ್ಕ್ರೀನ್ ಬರ್ತಾ, ಈ ತರ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಇರೋದು ಇದೇ ತರದ ಟಿವಿ ಜೈಲಿನಲ್ಲಿ, ಬೇಕಿದ್ರೆ ಬಳಸ್ಕೊಳ್ಳಿ, ಬೇಡ ಅನ್ನೋದಾದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೋರ್ಟ್ಗೆ ಅರ್ಜಿ ಹಾಕೊಂಡು ಪಡೆದುಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಜೈಲಾಧಿಕಾರಿಗಳು ದರ್ಶನ್ ಅವರಿಗೆ ಖಡಕ್ ಆಗಿರೋ ರೀತಿಯಲ್ಲಿ ವಾರ್ನಿಂಗ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಒಂದು ವಿಚಾರ ದರ್ಶನ್ ಗೊತ್ತಾಗ್ತಾ ಇಲ್ಲ. ನಾಳೆ ದಿನ ಜಾಮೀನಿಗೆ ಇವರು ಅರ್ಜಿ ಹಾಕ್ಕೊಂಡಾಗಲೂ ಇವರೆಲ್ಲರ ನಡತೆ ಇದೆಯಲ್ಲ ಜೈಲಿನಲ್ಲಿ, ಇದು ಕೂಡ ಕೌಂಟ್ ಆಗುತ್ತೆ ಕೋರ್ಟ್ನಲ್ಲಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದನ್ನು ಕೂಡ ಜಡ್ಜ್ ಗಮನಕ್ಕೆ ತರ್ತಾರೆ, ಅದು ಕೌಂಟ್ ಆಗುತ್ತೆ ಜಾಮೀನು ಸಿಗಬೇಕಾದ್ರೆ.